ಇದನ್ನ ಯೂಸ್ ಮಾಡ್ಕೊಂಡು ವಶೀಕರಣ ಮಾಡ್ಕೋಬಹುದಲ್ಲ? ಹೌದಾ? ಓಕೆ. ಇದನ್ನ ಶರ್ಬತ್ ಮಾಡ್ಕೊಡ್ಬೇಕಾ? ಅಷ್ಟ್ ಮಾಡಿದ್ರೆ ಸಾಕಾ? ಓಕೆ ಗುರುಗಳೇ, ಥ್ಯಾಂಕ್ ಯು ಸೋ ಮಚ್. ಓಕೆ ನಾನು ಫೋನ್ ಪೇ ಮಾಡ್ತೀನಿ. ನಾನು ಹೈಸ್ಕೂಲ್ PUC ಡಿಗ್ರಿಯಲ್ಲಿ ಇರ್ಬೇಕಾದ್ರೆ ನನ್ನ ನೋಡಿದ ಹುಡುಗರು, ಲೇ ವಿಶ್ವರೂಪ, ನಿನ್ನ ಯೋಗ್ಯತೆಗೆ ಒಂದು ಹೆಣ್ಣು ಸೊಳ್ಳೆನು ಕಚ್ಚಲ್ಲ, ನಿನ್ಗೆ ಯಾಕೋ ಹುಡುಗಿರು ಅಂತ ಹೇಳ್ತಿದ್ರು. ಅದೇ ಆಫೀಸಿಗೆ ಬಂದ್ಮೇಲೆ, ಲೋ ವಿಶ್ವರೂಪ, ನಿನ್ನ ಜಾತಕದಲ್ಲಿ ಹೆಣ್ಣಿನ ಹೆಸರೇ ಇಲ್ಲ, ನಿನ್ನ ಅಂಗೈಯಲ್ಲಿ ಹೆಣ್ಣಿನ ರೇಖೆನೇ ಇಲ್ಲ ಅಂತಿದ್ರು. ನಾನಿಲ್ಲಿ ಕಾಲಿನ ಗೆಜ್ಜೆ ಕೇಳೋಕ್ ಮುಂಚೆನೆ ಸಿಂಗಲ್ ಆಗಿ ಕೈಲಾಸ ಸೇರ್ಕೋತೀನಿ ಅಂತ ಅನ್ಕೊಂಡಿದ್ದೆ. ಆದ್ರೆ ಇಲ್ಲಿ ನನ್ನನ್ನು ಪಡೆಯೋಕ್ಕೋಸ್ಕರ ಒಂದು ಹುಡುಗಿ ವಶೀಕರಣ ಮಾಡೋಕ್ಕೂ ರೆಡಿ ಇದ್ದಾಳೆ ಅಂದ್ರೆ ನನ್ನ ರೇಂಜ್ ಯಾವ ಲೆವೆಲ್ಗೆ ಇರಬೇಕು. ವಾವ್, ವೆರಿ ಗುಡ್ ವಿಚಾರು, ವೆರಿ ಗುಡ್. ನಾವು ಬಯಸಿದ ಕಾರು ನಾವು ಶೋರೂಮ್ ಹೋಗೋದಕ್ಕಿಂತ ಮುಂಚೆನೆ RTO ಆಫೀಸ್ಗೆ ಹೋಗಿ ಅಲ್ಲಿ ನನ್ನ ಹೆಸರಿಗೆ ರಿಜಿಸ್ಟರ್ ಆಗಿ ಬರ್ತಿದೆ ಅಂದ್ರೆ ಈ ಖುಷಿನ ನಾನು ಹೇಗೆ ಸೆಲೆಬ್ರೇಷನ್ ಮಾಡ್ಕೋಬೇಕು, ಇದನ್ನ ಹೀಗೆ ಎಂಜಾಯ್ ಮಾಡ್ತೀನಿ. ಅದೇ ಏನು ಅಂತ ಗೊತ್ತಾಗ್ತಿಲ್ಲ. ಅಯ್ಯೋ ಅತ್ತೆ, ಅದೇ ಪೊಸೆಸಿವ್ನೆಸ್. ಏನು ಏಜ್ಗೆ ನನ್ ಮೇಲೆ ಪೊಸೆಸಿವ್ನೆಸ್? ಚಾನ್ಸೇ ಇಲ್ಲ. ಅಯ್ಯೋ ದಡ್ಡಿ, ಅವನು ನಿನ್ ಗಂಡ. ತನ್ನ ಹೆಂಡತಿನ ಬೇರೆ ಯಾವನೋ ನೋಡ್ತಿದ್ರೆ ಅವನ ಎದೆಲಿ ಬೆಂಕಿ ಹತ್ಕೊಂಡಂಗ ಆಗತ್ತೆ. ಇದು ರಾಮ್ ವಿಷಯ ಮಾತ್ರ ಅಲ್ವೇ, ಪ್ರಪಂಚದಲ್ಲಿರೋ ಎಲ್ಲಾ ಗಂಡಸರಿಗೂ ಹೀಗೆ ಆಗೋದು. ನೀವ್ ಯಾವತ್ತೂ ಹಾಗೆ ಬಿಹೇವ್ ಮಾಡಿದವ್ರಲ್ಲ. ಆ ಹುಡುಗನ ಹತ್ರ ಯಾಕಷ್ಟು ರೂಢಾಗಿ ಬಿಹೇವ್ ಮಾಡಿದ್ರಿ ಅಂತ ಕೇಳೋಣ ಅಂತ ಬಂದೆ. ನಾನಾ? ಇಲ್ವಲ್ಲ, ಐ ವಾಸ್ ಕಾಮ್. ನನ್ ಮಗ ಆ ಕೋಪನ ಅದ್ ಹೇಗ್ ತಡೆದಿಟ್ಕೊಂಡಿದ್ನೋ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ. ಅಂತದ್ರಲ್ಲಿ ಇವಳು ಚಾನ್ಸೇ ಇಲ್ಲ ಅಂತಾಳೆ. ಹೋಗ್ತೀನಿ ನೋಡು. ನನ್ಗೂ ಒಂದೊಂದ್ಸಲ ಅನ್ಸುತ್ತೆ ಅದು ಪಾಸಿಟಿವ್ನೆಸ್ ಅಂತ. ನನಗೆ ಖುಷಿನೂ ಆಗುತ್ತೆ. ಆದ್ರೆ ಆತರ ಎಲ್ಲ ಯೋಚನೆ ಮಾಡೋದು ತಪ್ಪು ಅಂತ ಸುಮ್ನಾಗ್ಬಿಡ್ತೀನಿ. ಅದ್ ಹೇಗ್ ತಪ್ಪಾಗತ್ತೆ ಅತ್ತೆ? ನೀವ್ ಒಳ್ಳೆ, ನೀವ್ ಯೋಚನೆ ಮಾಡದೇ ಇರೋದಕ್ಕೆ ತಪ್ಪಾಗ್ತಿರೋದು. ನೀವು ಏಜೆ ಹೆಂಡತಿ, ಏಜೆ ನಿಮ್ಗೋಸ್ಕರ ಒದ್ದಾಡೋದು, ಪರಿತಪ್ಸೋದು, ನಿಮ್ಮನ್ನ ಯಾರಿಗೂ ಬಿಟ್ಕೊಡದೆ ಇರೋದು, ಇದನ್ನೆಲ್ಲ ನೋಡಿ ನೀವು ಖುಷಿ ಪಡ್ಬೇಕು. ಆ ಥರ ಏನಿಲ್ಲ ಅಂತ, ಅದು ಪ್ರಾಬ್ಲಿ ವರ್ಕ್ ಪ್ರೆಷರ್. ಆ್ಯಂಡ್ ಅದು ಅಲ್ಲದೆ ಆ ವಿಶ್ವರೂಪ್ ಯಾವುದೋ ಕೆಲಸನ ಎಡ್ವರ್ಟ್ ಮಾಡ್ಬಿಟ್ಟಿದ್ನಲ್ಲ, ಅದು ಒಂದು ಸ್ವಲ್ಪ ಆ ಯೋಚನೆ ಎಲ್ಲ ಥರ ರಿಯಾಕ್ಟ್ ಮಾಡಿರ್ಬೋದು, ಅಷ್ಟೇ ಗೊತ್ತಾಗಿರಲ್ಲ. ಓ ಹಾಗಾ? ನಾನೆಲ್ಲೋ ನಿಮಗೆ ನಿಜವಾಗ್ಲೂ ಲೀಲಂಗ್ ಮದುವೆ ಮಾಡಿ ಕಳ್ಸೋದು ಇಷ್ಟ ಇಲ್ವೇನೋ, ಅದಕ್ಕೆ ಹಾಗೆ ಬಿಹೇವ್ ಮಾಡಿಬಿಟ್ರೇನೋ ಅಂತ ಅಂದ್ಕೊಂಡೆ. ಸಾರಿ, ಮೊದಲೇ ಹೇಳಿದಿದ್ರೆ ನೀವು ಫ್ರೀಯಾಗಿದ್ದಾಗಲೇ ಹುಡುಗನ್ನ ಕರೆಸ್ತಿದ್ದೆ. ಎಲ್ಲರೂ ಒಟ್ಟಿಗೆ ಕೂತ್ ಮಾತಾಡಿದಿದ್ರೆ ಆ ಹುಡುಗ ಏನು ಅಂತ ತುಂಬಾ ಚೆನ್ನಾಗಿ ಗೊತ್ತಾಗ್ತಿತ್ತು. ಯಾಕೋ ನನ್ಗಿದೆಲ್ಲ ತಪ್ಪು ಅನಿಸ್ತಿದೆ. ಏ ಲಕ್ಷ್ಮಿ, ಏನೇ ಇವಳ ಎಷ್ಟು ಹೇಳಿದ್ರು ರಾಗ ಎಳಿತಿದ್ದಾಳೆ. ಇದೇ ಕಣೆ ಗಂಡ ಹೆಂಡತಿ ಸಂಬಂಧ ಅಂದ್ರೆ. ನೀನ್ ಅವನಿಗೆ, ಅವನ್ ನಿನಗೆ ಮಿಡಿಬೇಕು. ಅತಿಯಾಗಿ ಯೋಚನೆ ಮಾಡಿದ್ಯೋ ಬರ ಹಾಕ್ಬಿಡ್ತೀನಿ. ಅತ್ತೆ, ಏಜೆಗೆ ಈಗ್ಲೂ ನಿಮ್ಮಲ್ಲಿ ಪ್ರೀತಿ ಇರೋದಕ್ಕೆ ಇದೆಲ್ಲ ಆಗಿರೋದು. ಪ್ರೀತಿ ಇರ್ಲಿಲ್ಲ ಅಂದಿದ್ರೆ ಯಾವ ಪೊಸಿಷನ್ನೆಸ್ಸು ಇರ್ತಿರ್ಲಿಲ್ಲ. ಇದನ್ನೆಲ್ಲ ನೋಡಿ ನೀವು ಖುಷಿ ಪಡ್ಬೇಕಾಗಿರೋ ವಿಚಾರ. ದಟ್ಸ್ ಓಕೆ ಅಂತ ಮುಂದೆ ನೋಡೋಣ. ಯು ಪ್ಲೀಸ್ ಡೋಂಟ್ ಓವರ್ ಥಿಂಕ್, ಓಕೆ? ಏಜೆ ನನಗೋಸ್ಕರ ಇಷ್ಟೆಲ್ಲ ಒದ್ದಾಡ್ತಿದಾರ. ಆಮೇಲೆ ಏನು, ಕಣ್ಣೆಲ್ಲ ಸುಡೋ ಹಾಗೆ ನೋಡ್ತಿದ್ದ ಆ ಹುಡುಗನ ನನ್ ಮಗ. ಇವ್ನ್ ಯಾಕಾದ್ರೂ ಬಂದ್ನೋ ಮೊದ್ಲು ಒದ್ದು ಓಡ್ಸೋಣ ಅಂತ ಅವ್ರ ಫೇಸ್ ಎಕ್ಸ್ಪ್ರೆಷನ್ ಹೇಳ್ತಿತ್ತು. ವಾವ್, ಏಜೆ ಹೀಗೆಲ್ಲ ರಿಯಾಕ್ಟ್ ಮಾಡ್ತಾರಾ? ಆಕ್ಚುಲಿ ನಾನು ಓವರ್ ಥಿಂಕ್ ಮಾಡ್ತಾ ಇದ್ದೀನಿ. ನಾನು ಹಿಂಗಲ್ಲ, ಯಾಕೆ ಈ ಥರ ಆಡ್ತಾ ಇದ್ದೀನಿ ನಾನು? ಪಾಪ ಅವರಿಗೆ ನನ್ನಿಂದ ತೊಂದರೆ ಆಗ್ತಿದೆ ಅನ್ಸುತ್ತೆ. ಅವ್ರು ಈ ತರ ಎಲ್ಲ ಮಾಡೋರಲ್ಲ. ಆದ್ರೂ ನೀವೆಲ್ಲ ಹೇಳಿದ್ ಕೇಳಿ
ನಂಗೆ ಖುಷಿ ಆಯ್ತು. ಆದ್ರೂ ಅವ್ರು ಒದ್ದಾಟದ ಬಗ್ಗೆ ನೆನ್ಸ್ಕೊಂಡು ಅಂತರ ಅವ್ರಿಗೂ ಫೋನ್ ಮಾಡಿದ್ದೆ, ಅವ್ರ ಫೋನು ಸ್ವಿಚ್ ಆಫ್. ಅದಕ್ಕೆ ಇರ್ಲಿ ಅಂತ ನಿಮ್ ನಂಬರ್ನ ಅಂತರ ಅವ್ರ ಹತ್ರ ಇಸ್ಕೊಂಡಿದ್ದೆ. ಇಫ್ ಯು ಡೋಂಟ್ ಮೈಂಡ್, ಲೀಲಾ ಅವ್ರಿಗೆ ಚೂರು ಫೋನ್ ಕೊಡ್ತೀರಾ? ಲೀಲಾ ಹತ್ರ ಮಾತಾಡೋದೇನಿದೆ ನಿಮಗೆ? ಅದು ಆಕ್ಚುಲಿ ಅವ್ರಿಗೆ ಬೊಕ್ಕೆ ಕಳ್ಸಿದ್ದೆ, ಅದು ಅವ್ರಿಗೆ ರೀಚ್ ಆಯ್ತಾ ಇಲ್ವ ಅಂತ ಕೇಳ್ಬೇಕಾಗಿತ್ತು. ಫೋನ್ ಕೊಡೋದಕ್ಕೆ 24/7 ಮನೇಲೇ ಇರ್ತೀನಿ ಅನ್ಕೊಂಡಿದ್ಯಾ? ನಾನು ಎಮರ್ಜೆನ್ಸಿ ಮೀಟಿಂಗ್ ಅಂತ ಬಂದಿದ್ದೀನಿ, ಇಡ್ತೀನಿ ಫೋನ್. ಓಕೆ ಓಕೆ, ಯು ಕ್ಯಾರಿ ಆನ್. ನಾನು ಡೆಲಿವರಿ ಬಾಯ್ ಹತ್ರನೇ ಕೇಳ್ಕೊಂತೀನಿ. ಬಾಯ್ ಬ್ರೋ. ಅದನ್ನ ನಾನೇ ಸೈನ್ ಹಾಕ್ಬಿಟ್ಟು ರಿಸೀವ್ ಮಾಡಿದೆ. ಬಿಸಾಕಿರೋದನ್ನೆಲ್ಲ ಮನೇಲಿ ಗೊತ್ತಾದ್ರೆ ವಿಶ್ವರೂಪ್, ಒಂದು ಎಮರ್ಜೆನ್ಸಿ ಇದೆಯಾ? ಸರ್ ವೆಲ್ಕಮ್ ಸರ್. ಹೇಗಿದೆ ಸರ್ ಗುಜ್ಜ? ಫ್ರೆಶ್ ಆಗಿ ಕಾಣಿಸ್ತಾರೆ. ಥ್ಯಾಂಕ್ ಯು ಸರ್. ನೀವು ಕೆಲಸ ಕೊಟ್ಟಿದ್ದು ಯಾರಿಗೆ? ವಿಶ್ವರೂಪಿಗೆ. ಎಲ್ಲ ಹೂಗಳನ್ನ ಆಯ್ಕೊಂಡು ಪ್ರೀತಿಯಿಂದ ಒಂದೊಂದು ಹೂನ ಕಟ್ಟಿದ್ದೀನಿ ಸರ್. ಹೇ ಬ್ರೋ. ಸಾರಿ, ಬ್ರೋ ಬ್ರೋ ಅಂತ ಕರೆದ ಅಭ್ಯಾಸ ಹಾಗೆ ಫ್ಲೋಲ್ ಬಂದ್ಬಿಡ್ತು. ಸರ್ ಅಂತ ಕರೀರಿ. ಸರ್ ಸರ್ ಪರ್ಫೆಕ್ಟ್. ಸರ್ ಇಸ್ ಸೇಫ್. ಬೊಕ್ಕೆ ಈಗ ಬಂತಾ? ಮನೆ ಬರಕ್ಕೆ ಎದ್ರುಕೊಂಡು ನಾನೇ ಡೆಲಿವರಿ ಬಾಯ್ ಕೈಲಿ ಕೊಟ್ಟು ಕಳಿಸ್ದೆ. ಇವಾಗ ನೋಡಿ ನಾನೇ ಬರೋಗಾಯ್ತು. ಇದನ್ನೇ ಅನ್ಸುತ್ತೆ ಲವ್ ಅಂತ ಹೇಳೋದು. ಬಾಸ್, ಅವನಿಗೆ ನೀವೇ ಹೊಡಿತೀರ ಅಥವಾ ನಾನು ಹೊಡಿಲ್ಲ? ಬಾಸ್, ಒಂದೇ ಒಂದು ಚಾನ್ಸ್ ಕೊಡಿ, ನಾನು ಹೊಡಿತೀನಿ ಪ್ಲೀಸ್. ಹಾಯ್ ಅನೂಪ್. ಹಾಯ್ ಅಂತ ಅವ್ರೆ. ಹಾಯ್ ಲೀಲಾ ಅವ್ರೆ. ಸರ್ಪಕ್ಕದಲ್ಲಿರೋರೆ, ಬೊಕ್ಕೆ ಕೊಡಿ. ಕೊಡಿಪಾ. ಸದ್ಯ ಇದು ಹೀಗೆ ಮುಂದುವರೆದು ಅವರಿಬ್ರು ಆದಷ್ಟು ಬೇಗ ಒಂದಾಗ್ಬಿಟ್ರೆ ಸಾಕು ಭಗವಂತ. ಅಜ್ಜಿ, ನಂಗೊಂದು ಡೌಟು. ನಾವಿಬ್ರು ಇಷ್ಟೆಲ್ಲ ಅನ್ಕೋತಾ ಇದ್ದೀವಿ, ಅದು ಅಂತರತ್ತೆ ವಾಪಸ್ ಬಂದ್ಮೇಲೆ. ಇದು ತಪ್ಪಲ್ವಾ? ಅಂತರತ್ತೆ ಏಜೆ ಒಂದಾಗೋದ್ ಬಿಟ್ಟು ಲೀಲಾ ಅತ್ತೆ ಏಜೆ ಒಂದಾಗ್ಬೇಕು ಅಂತ ನಾವ್ ಅನ್ಕೋತಾ ಇದೀವಿ. ಇದು ತಪ್ಪ ಸರಿನಾ? ಇದು ತಪ್ಪು ಹೇಗಮ್ಮ ಆಗತ್ತೆ? ತಪ್ಪು ಶುರು ಮಾಡಿದ್ದೆ ಮೇಲೆ ಕೂತಿದ್ದಾನಲ್ಲ ಸೂತ್ರಧಾರ, ಅವನ್ ಕೆಲಸ ಸರಿಯಾಗಿ ಮಾಡಿದಿದ್ರೆ ನಮ್ಮನೇಲಿ ಇದೆಲ್ಲ ಆಗ್ತಾನೆ ಇರ್ಲಿಲ್ಲ. ಅಂತರ ರಾಮನ ಬಿಟ್ಟು ಹೋಗ್ತಾ ಇರ್ಲಿಲ್ಲ, ಅವನಿಗೆ ಮತ್ತೆ ಮದ್ವೆ ಮಾಡ್ಕೊಂತ ಒತ್ತಾಯ ಮಾಡ್ತಾ ಇರ್ಲಿಲ್ಲ. ಲೀಲಾ ಅವನ್ ಲೈಫಲ್ಲಿ ಬರ್ತಾ ಇರ್ಲಿಲ್ಲ, ಬಂದ್ರು ಪ್ರೀತಿ ಮಾಡ್ತಿರ್ಲಿಲ್ಲ. ಇಷ್ಟೆಲ್ಲ ತಪ್ಪು ಮಾಡ್ಬಿಟ್ಟು ಮಾತಾಡ್ದ ಮೇಲ್ಗಡೆ ಸುಮ್ಮನೆ ಕೂತಿದಾನಲ್ಲ, ಅವಂದು ತಪ್ಪು. ನೋಡು, ಅವನ್ಗನ್ಸಿದ್ ಅವನ್ ಮಾಡಿದಾನೆ. ನಮಗ್ ಬೇಕಾದನ್ನ ಅನ್ಕೊಳ್ಳೋದ್ರೊಳಗೆ ಯಾವ ತಪ್ಪು ಇಲ್ಲ. ನಾನೆಲ್ಲಿ ಕೋಪ ಮಾಡ್ಕೊಂಡಿದ್ದೀನಿ? ಏನ್ ವಿಷಯ ಹೇಳು. ಇಲ್ಲ, ಮೊದ್ಲು ನೀವು ನನ್ ಮೇಲೆ ಯಾಕೆ ಕೋಪ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಹೇಳಿಲ್ವಾ ಕೋಪ ಇಲ್ಲ ಅಂತ? ನೋಡಿ, ಕೋಪ ಮಾಡ್ಕೊಂಡಿಲ್ಲ ಅಂತ ಕೋಪ ಮಾಡ್ಕೊಂಡೇ ಹೇಳ್ತಾ ಇದ್ದೀರಾ. ನಾನು ನಿಮ್ಮ ಹತ್ರ ಏನೋ ಕೇಳೋಣ ಅಂತ ಬಂದೆ, ಆದ್ರೆ ನೀವು ಕೋಪ ಮಾಡ್ಕೊಂಡಿದ್ದೀರಾ. ಇರ್ಲಿ ಬಿಡಿ, ಪರವಾಗಿಲ್ಲ. ಆ ಇಡಿಯಟ್ ಜೊತೆ ಮಾತಾಡಿದ್ಮೇಲೆ ನನ್ನ ಹತ್ರ ಮಾತಾಡದೇನಿರುತ್ತೆ? ಅಯ್ಯೋ, ಅವ್ರ ಹತ್ರ ಮಾತಾಡಿದ್ ನಾನಲ್ಲ, ವಿಶ್ವರೂಪು. ಹೌದು, ವಿಶ್ವರೂಪ್ನ ಕರ್ತ್ ಕೇಳ್ದೆ, ನಿಮ್ಗೆ ಲೇಡಿ ವಾಯ್ಸ್ ಅಲ್ಲಿ ಮಾತಾಡಕ್ ಬರುತ್ತಾ ಅಂತ. ಅವ್ರು ಹ್ಞೂ ಅಂದ್ರು. ಇಸ್ ಇಟ್ ಗುಡ್ ಗುಡ್. ಅಂತವ್ರಿಗೆಲ್ಲ ಹಾಗೆ ಮಾಡ್ಬೇಕಿಲ್ಲ. ಕರೆಕ್ಟ್, ಯು ಆರ್ ರೈಟ್. ಹೌದು, ಅದಕ್ಕೆ ಹಾಗೆ ಮಾಡಿದೆ. ವಿಶ್ವರೂಪ್ ಅಂತೂ ಬೆವರಿಳಿಸ್ಬಿಟ್ರು. ಕೇಳ್ತಿದ್ರೆ ಎಷ್ಟು ನಗು ಬರ್ತಿತ್ತು ಗೊತ್ತಾ. ಮೊದ್ಲೇ ಅವ್ರು ನನ್ನ ತಲೆ ತಿಂತಿದ್ರಲ್ಲ, ಅದಕ್ಕೆ ವಿಶ್ವರೂಪೇ ಮಾತಾಡಿದ್ದು. ಏನೋ ಮಾತಾಡ್ಬೇಕು ಅಂತಿದ್ದಲ್ಲ, ಹೇಳು. ಅದು ಸಂಕೋಚ ಪಡ್ಕೋಬೇಡ, ಹೇಳಲಿಲ್ಲ.
ಅದು ಅನೂಪ್, ಅದೇ ಆ ಹುಡುಗ ನನ್ನ ನೋಡಕ್ ಬಂದಿದ್ರಲ್ಲ, ಅವರು ನನ್ನ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ದಾರೆ. ಅಂತ್ರ ಅಕ್ಕ ನೀನ್ ಹೋಗು ಅಂತ ಹೇಳಿದ್ರು. ಆದ್ರೂ ಒಂದ್ ಮಾತು ನಿಮಗ್ ಕೇಳಿ ಹೋಗೋಣ ಅಂತ ಬಂದೆ. ನಾನು ಹೋಗ್ಲಾ ಬೇಡ್ವಾ? ಇಷ್ಟು ಚಿಕ್ಕ ವಿಷಯ ನಿನಗೆ ಗೊತ್ತಾಗಲ್ವಾ? ನನ್ನ ಹತ್ರ ಕೇಳಕ್ ಬಂದಿದ್ಯಾ? ನಾನೇನ್ ಮಾಡ್ದೆ? ನೋಡಿ ನೋಡಿ ನೀವ್ ಹೇಗ್ ಮಾತಾಡ್ತಿದ್ದೀರಾ. ನಾನ್ ಮಾತಾಡದೆ ಹೀಗೆ. ಇರ್ಲಿ ಬಿಡಿ, ನಿಮ್ ಹತ್ರ ಪರ್ಮಿಷನ್ ಕೇಳಿ ನಾನ್ ನಿಮ್ಗೆ ನೋವು ಮಾಡ್ದೆ ಅನ್ಸುತ್ತೆ. ಅದು ಅಂತರ ಅಕ್ಕ ಬೇರೆ ನನ್ನ ಮಾತು ನೀನು ಕೇಳಲೇಬೇಕು ಅಂತ ಪ್ರಾಮಿಸ್ ಮಾಡಿಸ್ಕೊಂಡಿದ್ದಾರೆ. ನೀವು ಅಷ್ಟೇ, ನೀನು ಅಂತರ ಅಕ್ಕನ ಮಾತು ಕೇಳಲೇಬೇಕು ಅಂತ ಹೇಳಿದ್ದೀರಾ. ಇರ್ಲಿ ಬಿಡಿ, ನಿಮ್ಗೊಂದು ಮಾತು ಕೇಳೋಣ ಅಂತ ಬಂದೆ, ಆದ್ರೆ ನೀವು ಕೋಪ ಮಾಡ್ಕೊಂಡಿದ್ದೀರಾ. ಕೋಪ ಮಾಡ್ಕೊಂಡು ನಾನು ಬೈದೆ ಬಿಟ್ರಿ. ಇಟ್ಸ್ ಓಕೆ. ನೀನು ಅವನ ಜೊತೆ ಹೋಗ್ತಾ ಇಲ್ಲ ತಾನೆ? ನಿನಗೆ ಇಷ್ಟ ಇಲ್ಲ ಅಂದಮೇಲೆ ಹೇಗೆ ಹೋಗ್ತೇನೆ ನೀನು? ಏನಿವೆ, ಅವನ ಹತ್ರ ಫೋನಲ್ಲಿ ಮಾತಾಡೋಕ್ಕಾಗದೆ ವಿಶ್ವರೂಪ ಥರ ಮಾತಾಡ್ತಿದ್ಯಾ? ನೀ ಎಲ್ಲಿ ಹೋಗ್ತೀಯ? ಹೋಗಲ್ಲ ಬಿಡು. ಗುಡ್. ನೀನೇನ್ ದೊಡ್ಡ ಹೀರೋಯಿನ್ ಅನ್ಕೊಂಡಿದ್ಯಾ? ಲೈಫಲ್ಲಿ ನೆಟ್ಟಕ್ ಸಂಸಾರ ಮಾಡಿಲ್ಲ, ಶುರು ಆಗೋದ್ರೊಳಗಡೆನೆ ಮುರಿದು ಬಿದ್ದೋಯ್ತಲ್ಲ ನಿನ್ ಸಂಸಾರ ಅಂತ. ನೀನು ಜೀವನ ಅಂದ್ರೆ ಏನು ಅಂತ ಗೊತ್ತಿರೋ ದುರ್ಗಾ ಅಕ್ಕಂಗೆ ಎದುರುತ್ರ ಕೊಡ್ತಾ ಇದ್ಯಾ? ನೋಡಿ, ನಾನಿವಾಗ ಒಳ್ಳೆ ಮೂಡಲ್ಲಿದ್ದೀನಿ. ನಿಮಗ್ ಜಗಳ ಆಡೋ ಮೂಡಲ್ಲಿದ್ರೆ ರಾತ್ರಿ ಮಲ್ಗಕ್ ಮುಂಚೆ ಬನ್ನಿ. ನಿಮ್ಗೆ ಎಷ್ಟು ಖುಷಿ ಆಗುತ್ತೋ ಅಷ್ಟು ಜಗಳ ಆಡಿ. ನಾನಿವಾಗ ಬರ್ತೀನಿ. ನಿಂತ್ಕೊಳೆ. ನಾವ್ ಮಾತಾಡ್ಬೇಕು ಅಂತ ಕರೆದ್ ನಿಲ್ಸಿದ್ರೆ ನಮ್ಮನ್ನೇ ದಾಟ್ಕೊಂಡು ಹೋಗೋಷ್ಟು ದುರಹಂಕಾರನ ನಿಂಗೆ. ನೋಡಿ, ಏನಾದ್ರೂ ಹೇಳದಿದ್ರೆ ಡೈರೆಕ್ಟ್ ಆಗಿ ಹೇಳಿ, ಸುತ್ತಿ ಬಳಸಿ ಮಾತಾಡ್ಬೇಡಿ. ಸರಿ, ಏನ್ ಯೋಚನೆ ಮಾಡಿದೆ? ಏಜೆನ ಮೆಚ್ಚೋದಕ್ಕೋಸ್ಕರ ಅನೂಪ್ ಜೊತೆ ಹೊರಗಡೆ ಹೋಗ್ಬಾರ್ದು ಅಂತ ಡಿಸೈಡ್ ಮಾಡಿದ್ಯಾ ತಾನೆ? ನನಗ್ ಗೊತ್ತು ಕಣೆ ನೀನ್ ಯಾಕೆ ಹೀಗ್ ಮಾಡ್ತಿದ್ಯಾ ಅಂತ. ಏಜೆ, ನಿಮಗ್ ನೋವಾಗೋ ಅಂತ ಕೆಲ್ಸ ನಾನು ಯಾವತ್ತೂ ಮಾಡಲ್ಲ. ನಾನು ಅನೂಪ್ ಜೊತೆ ಹೊರಗಡೆ ಹೋಗಲ್ಲ, ನೀವೇನು ಅನ್ಕೋಬೇಡಿ ಅಂತ ಡ್ರಾಮಾ ಮಾಡಿ ಹೊರಗ್ ಬಂದಿದ್ಯಾ ತಾನೆ? ನಿಜವಾಗ್ಲೂ ಅಂತರ ಅತ್ತೆ ಏಜೆ ಇಬ್ರು ಒಂದಾಗ್ಬೇಕು ಅಂತ ನಿನ್ ಮನ್ಸಲ್ಲಿ ಇದ್ದಿದ್ರೆ ಯಾವತ್ತೂ ಆ ಹುಡ್ಗನ್ ಒಪ್ಕೊಂಡು ಮದ್ವೆ ಆಗಿರ್ತಿತ್ತು. ಆದ್ರೆ ನೀನು ಈ ಮನೆ, ಆಸ್ತಿ, ಏಜೆ, ಅವ್ರ ಪವರು, ಅವ್ರ ಹೆಸರು ಇದನ್ನೆಲ್ಲ ಯೂಸ್ ಮಾಡ್ಕೋಬೇಕು ಅಂತಿದ್ಯಾ. ಅದಕ್ಕೆ ನಾಟಕ ಆಡ್ಕೊಂಡು ಹಾವಿನ ತರ ನುಸುಳ್ಕೊಂಡು ಈ ಮನೆಯಲ್ಲೇ ಕೂತಿದ್ಯಾ. ಇನ್ನೊಂತವಳ ಹತ್ರ ಏನ್ ಮಾತು? ನೋಡು, ನಿನ್ ಮನ್ಸಲ್ಲಿ ಒಳ್ಳೆತನ ಅನ್ನೋದಿದ್ರೆ ನಾನು ಹೇಳೋ ಮಾತು ಕೇಳು. ಈ ಮಾತನ್ನ ನಾನು ನಿಂಗೆ ಅವತ್ತೇ ಹೇಳಿದ್ದೆ, ಇವತ್ತು ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ನೀನ್ ಅನೂಪ್ ಜೊತೆ ಚೆನ್ನಾಗಿ ನಡ್ಕೊಂಡ್ರೆ ಮಾತ್ರ ಏಜೆ, ಅಂತರ ಅತ್ತೆ ಒಂದಾಗಕ್ ಸಾಧ್ಯ. ನೀನ್ ಆ ಹುಡುಗನ್ ಜೊತೆ ಚೆನ್ನಾಗಿಲ್ಲ ಅಂತ ಇಟ್ಕೋ, ಏಜೆಗೆ ಗಿಲ್ಟ್ ಕಾಡುತ್ತೆ. ಆ ಗಿಲ್ಟ್ ಇಂದ ಏಜೆ ಮತ್ತೆ ಅಂತರ ಅತ್ತೆ ಒಂದಾಗೋದಕ್ಕೆ ಸಾಧ್ಯನೇ ಇಲ್ಲ. ಈ ಸತ್ಯ ಗೊತ್ತಿದ್ದು ನೀನ್ ಅನೂಪ್ ಜೊತೆ ಹೊರಗೆ ಹೋಗದೆ ಇಲ್ಲೇ ಉಳ್ಕೊಂಡ್ರೆ ನಿನ್ನಂತ ಸ್ವಾರ್ಥಿ ಇನ್ಯಾರೂ ಇರೋದಿಲ್ಲ, ನೆನ್ಪಿಟ್ಕೋ. ನೋಡ್ಲಿಲ್ಲ, ನಮ್ಮಿಬ್ರ ಮಧ್ಯೆ 1000 ಗಲಾಟೆಗಳಿದೆ. ಒಬ್ಬರನ್ನ ಕಂಡ್ರೆ ಇನ್ನೊಬ್ರಿಗೆ ಆಗದೆ ಇರೋಷ್ಟು ದ್ವೇಷ ಇದೆ. ಆದ್ರೆ ನಮ್ಮಿಬ್ರಲ್ಲಿ ಒಂದು ಸಾಮ್ಯತೆನೂ ಇದೆ. ಆ ವಿಷಯ ಏನಂದ್ರೆ ಏಜೆ ಮತ್ತೆ ಈ ಮನೆ. ಏನಂದೇರ? ಇನ್ನೊಂದ್ಸತಿ ಹೇಳು. ಹೌದಮ್ಮ, ಇಷ್ಟು ದಿನ ನಮ್ಮೆಲ್ಲರ ಮನಸ್ಸಲ್ಲಿ ಬಚ್ಚಿಟ್ಟಿದ್ದ, ಎಲ್ರ ಮುಂದೆ ಮುಚ್ಚಿಟ್ಟಿದ್ದ ಸತ್ಯನ ಅಂತರ ಮುಂದೆ ಹೇಳ್ಕೊತೀನಿ. ಆಗ್ಲೇ ಲೀಲಂಗಾಗ್ತಿರೋ ಅನ್ಯಾಯಕ್ಕೆ ಮತ್ತೆ ನೋವಿಗೆ ಒಂದು ಎಂಟು ಸಿಗೋದು. ನೀನಾ ಈ ಮಾತು ಹೇಳ್ತಾ ಇರೋದು? ಹೌದಮ್ಮ. ನಾವೆಲ್ಲ ಅಂತರಾಗ್ ಸತ್ಯ ಗೊತ್ತಾದ್ರೆ ಅವಳಿಗೇನಾಗುತ್ತೋ, ಅದರಿಂದ ನಿನಗೆಲ್ ತೊಂದರೆ ಆಗುತ್ತೋ ಅಂತ
ಭಯ ಪಡ್ತಿದ್ವಿ ಕಣೋ. ಆದ್ರೆ ನೀನಿವತ್ತು ಅವಳಗ್ ಸತ್ಯ ಹೇಳ್ತೀನಿ ಅಂತ ಇಷ್ಟು ಸುಲಭವಾಗಿ ನಿರ್ಧಾರ ತಗೊಂಡ್ಬಿಟ್ಟಿದೀಯಲ್ಲ, ನನ್ಗಂತೂ ನಂಬಕ್ಕೆ ಆಗ್ತಿಲ್ಲ ಕಣೋ. ಬೇರೆ ದಾರಿ ಇಲ್ಲಮ್ಮ. ನನ್ನ ಲೈಫಲ್ಲಿ ಏನೆಲ್ಲ ಆಗಿದೆಯೋ ಅದನ್ನ ಎಲ್ಲನೂ ಅದ್ರ ಮುಂದೆ ನಾನು ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೀನಿ. ಅದಾದ್ಮೇಲೆ ಅವಳು ಏನು ಹೇಳ್ತಾಳೆ, ಏನು ಮಾಡ್ತಾಳೆ, ಏನಾಗ್ಬೋದು ಇದ್ರ ಬಗ್ಗೆ ಯೋಚನೆ ಇಲ್ಲ. ಬಟ್ ಲೀಲಂಗ್ ಇದರಿಂದ ಕಷ್ಟ ಆಗ್ಬಾರ್ದಷ್ಟೇ. ಹೌದು ಕಣೋ, ಅವಳು ತುಂಬಾ ನೊಂದಿದ್ದಾಳೆ. ಅವಳು ಎಷ್ಟು ನೊಂದಿದ್ದಾಳೆ ಅಂತಂದ್ರೆ ಮೇಲಿದ್ದ ಮೇಲೆ ಆಗ್ತಿರೋ ಗಾಯನ ಅನುಭವಿಸಿ ಆ ನೋವೇ ಸಹಜ ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ. ನನಗೆ ಗೊತ್ತಿದ್ಯಮ್ಮ. ಯೋಚನೆ ಮಾಡಿ ನನ್ನ ಮನಸ್ಸಲ್ಲಿ ಜ್ವಾಲಾಮುಖಿ ಕೂತಿದ್ದ ಇದೆ. ಅದು ಯಾವಾಗ ಹೊರಗೆ ಬಂದು ಇಡೀ ಮನೇನ ಸುಟ್ಟಾಕ್ಬಿಡುತ್ತೋ ಅನ್ನೋ ಯೋಚನೆ ನಾನು ಬದುಕಕ್ಕಾಗದೇ ಇಲ್ಲ, ಸಾಧ್ಯನೇ ಇಲ್ಲ. ಇವತ್ತು ಸಂಜೆ ಸೂರ್ಯ ಮುಳುಗೋದ್ರೊಳಗೆ ಎಲ್ಲ ಸಮಸ್ಯೆಗಳು ತಣ್ಣಗಾಗುತ್ತೆ. ಆಗತ್ತೆ. ಒಳ್ಳೇದಾಗ್ಲಿ ರಾಮ್. ನೀನೇನೇ ನಿರ್ಧಾರ ತಗೊಂಡ್ರು ಅದರಿಂದ ಒಳ್ಳೇದೇ ಆಗುತ್ತೆ. ಹೋಗ್ಬಾ, ಸತ್ಯ ಹೇಳೋದಿಕ್ಕೆ ತಡ ಮಾಡಬೇಡ. ಅಯ್ಯೋ, ಈ ಹೇಜೆ ಯಾಕೆ ಇಂಥ ನಿರ್ಧಾರ ಮಾಡಿದ್ರು? ಮೊದಲು ಈ ವಿಷಯನ ಅಕ್ಕಂಗೆ ಹೇಳ್ತೀನಿ. ಅಭಿ, ನಾವ್ ರೆಡಿ. ಆದ್ರೆ ನಾವ್ ಯಾವ ವಿಷಯಕ್ಕೆ ಹೊರಗಡೆ ಹೋಗ್ತಾ ಇದೀವಿ? ಹೇಳೋ ಟೈಮ್ ಬಂದಿದೆ ಅಂತ ನಿನಗೆ ಎಲ್ಲ ಗೊತ್ತಾಗುತ್ತೆ. ಲೀಲಾ, ಹೊಡೋಣ. ಸರ್, ಹೊರಗಡೆ ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಹೇಳಿದ್ರಿ, ಆದ್ರೆ ಏನ್ ವಿಷಯ ಅಂತ ನೀವೊಂದು ಹಿಂಟ್ ಸಹ ಕೊಡ್ಲಿಲ್ಲ. ಹಿಂಟ್ ಕೊಡೋಕೆ ಇದು ಗೇಮ್ ಅಲ್ಲ. ಲೈಫ್ ಇಸ್ ನಾಟ್ ಅ ಗೇಮ್. ಆಟ ನಾವು ಆಡ್ತಾ ಇದ್ದೀವಿ. ಲೀಲಾ, ಏನಮ್ಮ ಇಲ್ಲಿ ಚೆನ್ನಾಗಿದ್ಯಾ? ಲೀಲಾ, ಹಾ, ಎಲ್ಲರೂ ಚೆನ್ನಾಗಿದ್ದಾರೆ. ನಿಮ್ಮನೇಲೆಲ್ಲ ಚೆನ್ನಾಗಿದ್ದಾರಾ? ಮನೇಲೆಲ್ಲ ಕೇಳ್ದೆ ಅಂತ ಹೇಳಿ. ಒಂದ್ ನಿಮಿಷ ಇರಿಮ್ಮ. ನನ್ನಿಂದ ದೂರ ಹೋದ್ರೆ ಸಾಕು ಅಂತ ನೋಡ್ತಿದ್ದೀರಲ್ಲ, ಯಾಕೇನಾಯ್ತು? ನಾನು ಆಮೇಲೆ ಸಿಗ್ತೀನಿ. ನಿಂತ್ಕೊಮ್ಮ. ಹಾ, ಪರಿಚಯದವ್ರು ಸಿಕ್ಬಿಟ್ರಾ? ಇನ್ನ ನಾನ್ ಕರ್ಕೊಂಡು ಹೋಗೋವರೆಗೂ ಇವಳು ಬರಲ್ಲ. ಲೀಲಾ, ಅಕ್ಕ, ಪೂಜೆಗೆ ಟೈಮ್ ಆಯ್ತು. ಬನ್ನಿ ಹೋಗೋಣ. ಒಂದ್ ನಿಮಿಷ ನಿಂತ್ಕೊಮ್ಮ. ನೀವು ಅಂತರ ಅಲ್ವಾ? ಅಭಿ, ನಾನು ಇಲ್ಲೇ ಇದ್ದೀನಿ. ಯಾರು ಹುಡುಕ್ತಾ ಇದ್ದೀರಾ? ಲೀಲನಾ. ಲೀಲಾ ಪ್ರದಕ್ಷಿಣೆ ಹಾಕ್ಬರ್ತೀನಿ ಅಂತ ಹೇಳಿದ್ಲಲ್ಲ, ಬರ್ತಾಳೆ ಬಿಡಿ. ಇವತ್ತಿನ ವಿಷಯ ಮಾತಾಡ್ಬೇಕು ಅಂದ್ರೆ ಲೀಲಲ್ಲಿ ಇರ್ಬೇಕು ಅಂತ. ಹಾಗಾದ್ರೆ ನೀವು ಯಾವ ವಿಷಯ ಮಾತಾಡಕ್ ಬರ್ತಿದ್ದೀರಾ ಅಂತ ನನಗೆ ಗೊತ್ತಾಯ್ತು. ಲೀಲಾ ಲೈಫ್ ವಿಷಯ ತಾನೆ? ಹೌದು, ಲೀಲಾ ಬಗ್ಗೆ. ಆದ್ರೆ ಅದರಲ್ಲಿ ನಾವಿಬ್ರು ಸೇರಿದ್ದೀವಿ. ಅದು ಆಬ್ವಿಯಸ್ಲಿ. ಆದ್ರೆ ನೀವು ಬೇರೆ ಏನಾದ್ರೂ ವಿಷಯ ಹೇಳಕ್ ಹೊರಟಿದ್ದೀರಾ? ಇದು ನೀನು ಎಕ್ಸ್ಪೆಕ್ಟ್ ಮಾಡದೇ ಇರೋ ವಿಷಯ ಅಂತ. ಇಷ್ಟು ದಿನ ನಾನು ಲೀಲಾ ಮನಸ್ಸಲ್ಲೇ ಮುಚ್ಚಿಟ್ಕೊಂಡಿದ್ದ ವಿಷಯ, ಎಲ್ಲದಕ್ಕಿಂತ ಹೆಚ್ಚಾಗಿ ಲೀಲಂಗೆ ಅನ್ಯಾಯ ಆಗಿರೋ ವಿಷಯ. ಅಭಿ, ನಿಮ್ಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತು. ನನಗೆ ಕ್ಯೂರಿಯಾಸಿಟಿ ಎಲ್ಲ ತಡ್ಕೊಳಕ್ಕಾಗಲ್ಲ. ಅದೇನು ಹೇಳಬೇಕು ಅಂತಿದ್ದೀರಾ ನೇರವಾಗಿ ಹೇಳಿ.
ಅಭಿ ಪ್ಲೀಸ್ ಹೇಳಿ, ಅದೇನು ಅಂತ ಹೇಳಿ. ಹೇಳ್ತೀನಂತ. ನೀನ್ ನನ್ನ ಲೈಫಿಂದ ದೂರ ಆದ್ಮೇಲೆ ನಿನ್ ನೆನಪಲ್ಲೇ ನಾನು ಬದುಕಿದ್ದೆ. ಆಗ ಮನೆಗೆ ಬಂದೊಳ್ಳಿಲ್ಲ. ಮೊದಲಿಗೆ ಅವಳು ಕಂಡ್ರೆ ನನಗೂ ಆಗ್ತಾ ಇರಲಿಲ್ಲ. ಆದ್ರೆ ಆಮೇಲೆ ಎಲ್ಲದಕ್ಕೂ ಲೀಲಾನೇ ಬೇಕಾಯ್ತು. ಎಷ್ಟೇ ಆದ್ರೂ ಅವಳು ಲೀಲಾ ಅಲ್ವಾ, ಬೇಗ ಹೊಂದ್ಕೊಂಡ್ಬಿಡ್ತಾಳೆ. ಅವಳ ಮನಸ್ಸೇ ಅಂತದ್ದು. ಆಮೇಲೆ ನನ್ನ ಅವಳ ಮಧ್ಯೆ ಸ್ನೇಹ ಆಯ್ತು. ಅದಲ್ಲಿಗೆ ನಿಲ್ದೆ ಪ್ರೀತಿ ಆಯ್ತು. ನಿಮ್ಗೇನು ನೆನಪಾಗ್ತಾ ಇಲ್ವಾ? ಆರ್ ಯು ಶ್ಯೂರ್? ಹೌದು ದುರ್ಗಾ, ನಾನು ಬೆಳಗ್ಗೆ ಮನೇಲಿದ್ದೆ. ಅಭಿ ಹೊರಗಡೆ ಹೋಗೋಣ ಅಂತ ಕರೆದ್ರು. ಆಮೇಲೆ ನನ್ಗೇನು ನೆನಪಿಲ್ಲ. ಅಂತರ ನಾನು ಮಾತಾಡಿದ ಯಾವುದು ನೆನಪಿಲ್ವಾ ನಿಂಗೆ? ಇಲ್ಲ ಅಭಿ, ನಿಜವಾಗ್ಲೂ ನನ್ಗೇನು ನೆನಪಿಲ್ಲ. ನೀವೆಲ್ಲ ಸ್ವಲ್ಪ ಹೊರಗಿರಿ, ನಾನು ಅದರ ಜೊತೆ ಮಾತಾಡಬೇಕು. ಅಂತರ ನಿನಗೆ ಯಾರ ಶತ್ರುಗಳಿದಾರ? ಶತ್ರುಗಳ? ನನ್ಗ? ಯಾಕಭಿ? ನೋಡಂತರ ನಿನಗೆ ನೆನಪಿಲ್ದೇ ಇರೋದ್ರಿಂದ ನೀನು ಇದನ್ನು ಲೈಟ್ ಆಗ್ತಾ ಹೋಗ್ಬೋದು. ಆದರೆ ನನಗಿದು ನನ್ನ ಜೀವನದಲ್ಲಿ ಮರೆಯೋಕ್ಕಾಗದೇ ಇರೋಂಥ ವಿಷಯ. ನೋಡು, ನಿನ್ನ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂದರೆ ಆಬ್ವಿಯಸ್ಲಿ ನೀನು ಕಂಡ್ರೆ ಆಗದೆ ಇರೋರು ಅಥವಾ ನಿನ್ನ ಏಳಿಗೆನ ಹಿಡಿಸ್ದೇ ಇರೋರು, ನಿನಗೆ ನೋವಾಗೋದ್ರಿಂದ ಅವ್ರಿಗೆ ಲಾಭ ಆಗೋಂಥವ್ರು ಇದ್ದೇ ಇರ್ತಾರೆ. ಪ್ಲೀಸ್ ಜ್ಞಾಪಿಸ್ಕೋ. ಅಭಿ, ನನಗೆ ಹಳೇದು ಯಾವುದು ನೆನಪಿಲ್ದೇ ಇರ್ಬೋದು, ಆದರೆ ನಾನು ಯಾರ ಹತ್ರನೂ ಶತ್ರುತ್ವ ಬೆಳೆಸ್ಕೊಂಡವಳಲ್ಲ. ನಾನು ಎಲ್ಲರ ಹತ್ರನೂ ಸ್ನೇಹದಿಂದಾನೇ ವರ್ತಿಸ್ತೀನಿ. ಅಂಥದ್ರಲ್ಲಿ ನನ್ಗೆ ಯಾರು ಶತ್ರುಗಳಿರ್ಬೋದು? ನೀನೇನೇ ಹೇಳಿದ್ರು ನನಗೆ ನಂಬಿಕೆ ಬರ್ತಿಲ್ಲಮ್ಮ. ರಾಮ್ ಎಲ್ಲಿ ನಿಜ ಹೇಳ್ಬಿಡ್ತಾನೋ, ಲೀಲಾ ರಾಮ್ ಎಲ್ಲಿ ಒಂದಾಗ್ಬಿಡ್ತಾರೋ, ಲೀಲಾ ಮತ್ತೆ ನಿನಗೆ ಅತ್ತೆ ಆಗಿ ಬಂದ್ಬಿಡ್ತಾಳೋ ಅಂತ ನೀನೇ ಯಾಕೆ ಇದೆಲ್ಲ ಮಾಡ್ಸಿರ್ಬಾರ್ದು? ಅಜ್ಜಿ, ನಾನು ಏನೇ ಮಾಡಿದ್ರು ಅದು ಈ ಮನೆಗೋಸ್ಕರ. ಏಜೆ ಇರೋ ಈ ಮನೆ ಯಾವತ್ತೂ ತಲೆ ಎತ್ತಿ ನಿಲ್ಬೇಕು ಅನ್ನೋದು ನನ್ನ ಆಸೆ. ಅಂತರ ಅತ್ತೆ ವಾಪಸ್ ಬಂದಾಗ ಎಲ್ರು ಎಷ್ಟು ಖುಷಿ ಪಟ್ರೋ ಅದಕ್ಕಿಂತ 10ರಷ್ಟು ಖುಷಿ ನನಗಾಗಿದೆ. ಲೀಲಾ ಏಜೆ ಲೈಫಿಂದ ದೂರ ಆಗ್ತಾಳೆ ಅನ್ನೋ ಖುಷಿ ಅಲ್ಲ ಅದು. ಅಂತರ ಅತ್ತೆ ಕೊನೆಗೂ ಏಜೆ ಲೈಫ್ ವಾಪಸ್ ಬಂದ್ರಲ್ಲ ಅನ್ನೋ ನಿಜವಾದ ಖುಷಿ. ನೀವ್ ನೋಡಿದ್ರೆ ನನ್ನ ಮೇಲೆ ಇಷ್ಟು ದೊಡ್ಡ ಆರೋಪ ಮಾಡ್ತಾ ಇದ್ದೀರಲ್ಲ. ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರೋ ಅವ್ರಿಗೆ ನನ್ನ ಉತ್ತರ ಬೇರೆನೆ ಆಗ್ತಿತ್ತು. ನೀವು ದೊಡ್ಡವರು, ಈ ಮನೆ ಹಿರಿ ಜೀವ, ನೀವ್ ಕೇಳ್ತಿದ್ದೀರಾ ಅಂತ ನಾನು ಹೇಳ್ತಾ ಇದ್ದೀನಿ. ನನ್ನ ಮಾಂಗಲ್ಯ ಮುಟ್ಟಿ ಪ್ರಮಾಣ ಮಾಡಿ ಹೇಳ್ತೀನಿ,
ನನಗೂ ಇವತ್ತು ನಡೆದ ಇನ್ಸಿಡೆಂಟ್ಗೂ ಯಾವುದೇ ಸಂಬಂಧ ಇಲ್ಲ. ಅಯ್ಯೋ ದುರ್ಗಾ, ಮಾಂಗಲ್ಯದ ಮೇಲೆ ಆಣೆ ಮಾಡಬೇಡಮ್ಮ. ಆಗ್ತಿರೋ ಅನಾಹುತ ಎಲ್ಲ ನೋಡ್ತಾ ನೋಡ್ತಾ ಏನ್ ಮಾಡ್ಬೇಕು ಅಂತ ತೋರಿಸದೆ ನಿನ್ ಮೇಲೆ ಅನುಮಾನ ಪಟ್ಬಿಟ್ಟೆ. ನನಗೆ ಕ್ಷಮಿಸ್ಬಿಡಮ್ಮ. ಅಂತರ ಅತ್ತೆ ಮೇಲೆ ಯಾರು ಅಟ್ಯಾಕ್ ಮಾಡಿಸಿರ್ಬೋದು? ಲೀಲಾ ಅವ್ರ ಅಮ್ಮಂಗೊಂದು ಕಾಲ್ ಮಾಡ್ಲಾ? ಎಷ್ಟೇ ಆಗ್ಲಿ ತಾಯಿ, ಅವರು ಬಂದ್ರೆ ಚೆನ್ನಾಗಿರುತ್ತೆ. ಆಂಟಿ ಕಾಲ್ ಮಾಡ್ಲಾ, ಅಪ್ಪಂಗೆ ಕಾಲ್ ಮಾಡ್ಲಾ? ಕೆಲವು ಮನೆಯಲ್ಲಿ ಹೆಂಡ್ತಿರ್ದೇ ದರ್ಬಾರ್ ಇರುತ್ತೆ. ಅಪ್ಪಂಗೆ ಕಾಲ್ ಮಾಡಿ ಒಂದು ಮಾತು ಆಂಟಿಗೂ ಹೇಳ್ಬಿಡಮ್ಮ ಅಂತಂದ್ರೆ ಚೆನ್ನಾಗಿರಲ್ಲ. ಅದಕ್ಕೆ ಆಂಟಿಗೆ ಕಾಲ್ ಮಾಡ್ತೀನಿ. ಈ ಬಿಸಿಲಲ್ಲಿ ಏದುಸ್ರು ಬಿಟ್ಕೊಂಡು ಬರ್ತಾ ಇದ್ರೆ ಇದ್ಯಾರ್ದಪ್ಪ ಕಾಲು? ಅರೆ ಅಂತ್ರ, ಇವಳು ಯಾಕೆ ನಂಗೆ ಕಾಲ್ ಮಾಡ್ತಾ ಇದ್ದಾಳೆ? ಹಲೋ ಆಂಟಿ, ಚೆನ್ನಾಗಿದ್ದೀರಾ? ನಮ್ ಚಂದ ಕಟ್ಕೊಂಡು ನೀನೇನಮ್ಮ ಮಾಡ್ತೀಯ? ಬಡತನನೇ ಕಿತ್ತು ತಿಂತಾ ಇದೆ. ಆ ಬಿಸಿನೇ ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಇನ್ ಬೇಸಿಗೆ ಬೇರೆ. ಇನ್ ನಮ್ ಕತೆ ಕೇಳ್ಬೇಕಾ? ನೀವ್ ಯಾವಾಗ್ಲೂ ಹೀಗೆ ಫನ್ನಿಯಾಗೆ ಮಾತಾಡ್ತಿರ್ತೀರಾ. ಫನ್ನಿನ? ಏನಮ್ಮ ನೀನು ಹೀಗೆ ಹೇಳ್ತಾ ಇದ್ಯಾ? ನಾನ್ ನಿಜಾನೇ ಹೇಳ್ತಾ ಇರೋದು. ಸರಿ ಅದು ಬಿಡು. ಈಗ ಫೋನ್ ಮಾಡಿದೇನು? ಏನ್ ವಿಷಯ? ಆಂಟಿ, ನಾಳೆ ನೀವು, ಅಪ್ಪ, ರೇವತಿ 3 ಜನ ನಮ್ಮ ಮನೆಗೆ ಬರ್ಬಹುದಾ? ಮನೆ ಕರೀತಿದಾಳಲ್ಲ ಇವಳು, ಏನ್ ಸ್ಕೆಚ್ ಹಾಕಿರ್ಬೋದು? ನಾನ್ ಯಾಕಮ್ಮ ನಿಮ್ ಮನೆಗ್ ಬರ್ಬೇಕು? ಊಟಕ್ಕೇನಾದ್ರೂ ಕರಿತಾ ಇದ್ರೆ ಹೇಳಮ್ಮ, ಪರವಾಗಿಲ್ಲ, ನಾವು ನಮ್ಮನೇಲೆ ಮಾಡ್ಕೊಳ್ತೀವಿ. ಅಯ್ಯೋ ಹಾಗಲ್ಲ ಆಂಟಿ, ಅದು ತುಂಬಾ ಮುಖ್ಯವಾದ ವಿಷಯ ಮಾತಾಡೋದಿತ್ತು. ಅದು ನಿಮ್ ಮಗಳ ಜೀವನದ ಬಗ್ಗೆ. ರೇವತಿ ಲೈಫ್ ಬಗ್ಗೆ ನೀನಾದ್ರೂ ತಲೆ ಕೆಡ್ಸ್ಕೊಂಡಿದ್ಯಲ್ಲ, ಕೇಳಿ ಖುಷಿ ಆಯ್ತಮ್ಮ. ಅಯ್ಯೋ ಆಂಟಿ, ರೇವತಿ ಬಗ್ಗೆ ಅಲ್ಲ, ನಿಮ್ ಮೊದಲನೇ ಮಗಳು ಲೀಲಾ ಜೀವನದ ಬಗ್ಗೆ ಅಂತ ಹೇಳಿದ್ದು. ನೀವೆಲ್ಲ ಒಪ್ಪಿದ್ರೆ ಮದ್ವೆ ಮಾಡ್ಕೊಡ್ಬೋದು, ತಡ ಮಾಡೋದ್ ಬೇಡ. ಅಂತ್ರ ಹೇಳ್ತಾ ಇರೋದು ನಿಜನಾ? ನಿನ್ನೇ ಕೇಳ್ತಾ ಇರೋದು, ಅಂತ್ರ ಹೇಳ್ತಾ ಇರೋದು ನಿಜನಾ? ಆಂಟಿ, ನಾನ್ ಲೀಲನ್ ಹತ್ರ ಮಾತಾಡ್ತಾ ಇದ್ದೀನಿ. ಹೇಳೋ, ಅಂತ್ರ ಹೇಳಿದ್ ನಿಜನಾ?